ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಮಾಡ್ತಾವ್ರೆ, ಚಿಕನ್ ಚಾಪ್ಸ್ ರೆಡಿ ಮಾಡ್ತಾವ್ರೆ ಇಲ್ಲಿ. ಕೈಸ್ ಪವನ್ ಮತ್ತೆ ಕೋಬ್ರಾ ಇನ್ನೊಂದ್ಸಲ ಹಾಕ್ಸ್ಕೊಂಡವ್ರೆ. 2 ದಬ್ರೆ ಚಿಕನ್ ದಬ್ರೆ ಹಾಕ್ತಾವ್ರ ನೋಡಿ ಚಿಕನ್. ಎಲ್ಲಿ ಬಟರ್ ಆಯ್ತು ತೋರ್ಸಪ್ಪ. ಗೈಸ್ ದೇವ್ರ ಪ್ರಸಾದದಲ್ಲಿ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಮಾಡವ್ರೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ನನ್ನ ಹಿಂದೆ ಅಂದವಾದ ಕೋಬ್ರಾ ಇದ್ದಾನೆ, ಮತ್ತೆ ಪಕ್ಕದಲ್ಲಿ ಪೆಂಗ ಇದ್ದಾನೆ. ನಾವಿವಾಗ ಇದು ಕಟ್ಟಿದ್ದು ಕಟ್ಟು ಇಲ್ಲ, ಇದೇ ಮೇನು. ಗೈಸ್ ನಾವ್ ಇವತ್ತು ಚಕ್ಕೇರಿಯಲ್ಲಿ ಊರ ಹಬ್ಬ ಇದೆ, ಪರ ಮಾಡ್ತಿದ್ದಾರೆ. ಒಳ್ಳೆ ಒಂದು 100 ಮರಿಗಂಟ ಹೊಡೆದ್ಬಿಟ್ಟು ಕುರಿ ಮರಿಗಳನ್ನ ಹೊಡೆದು ಚಕ್ಕೇರಿಯಲ್ಲಿ ಹಬ್ಬ ಮಾಡ್ತಿದ್ದಾರೆ. ಅಲ್ಲಿಗೆ ನಮ್ಮನ್ನ ಕರೆದಿದ್ದಾರೆ. ನಾವ್ ಇವಾಗ ಚಕ್ಕೇರೆಗೆ ಹೋಗ್ತಿದೀವಿ. ಚಕ್ಕೇರೆ ಪರದಲ್ಲಿ ಒಳ್ಳೆ ನಾನ್ ವೆಜ್ ಊಟನ ಮಾಡ್ತೀವಿ. ದೇವ್ರ ಪ್ರಸಾದನ ನಿಮ್ಗೂ ಕೂಡ ತೋರಿಸ್ತೀವಿ, ಹೆಂಗ್ ಅಡ್ಗೆ ಮಾಡೋರೆ ಎಲ್ಲಾನು. ಇವಾಗ ಚಕ್ಕೇರೆಗೆ ಹೋಯ್ತಾ ಇದೀವ ಅಂದವೆ ಅವನ್ಗೆ ವಾಟ್ಸಪ್ ಕಳ್ಸಿದೀವಿ. ನಾವಿವಾಗ ಚಕ್ಕೇರೆ ಬಟ್ಲದಮ್ಮನ್ ದೇವಸ್ಥಾನಕ್ಕೆ ಬಂದ್ವಿ. ಬೆಳಗ್ಗೆ ಮಾಡ್ತಾರ ಅನ್ಸುತ್ತಲ್ವಾ ಕೊಂಡ? ಬೆಳಗ್ಗೆ ಕೊಂಡ ಇರುತ್ತಿಲ್ಲಿ. ಇವತ್ತು ಇಲ್ಲಿ ಜಾತ್ರೆ ನಡೀತಾ ಇರೋದು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಪ್ರಸಾದಕ್ಕೆ ಹೋಗೋಣ. ಗೈಸ್ ನಾವಿವಾಗ ಲೈನ್ ಅಲ್ಲಿ ಪ್ರಸಾದ ಇಸ್ಕೊಳಕ್ ಹೋಗ್ತಾ ಇದೀವಿ. ದೇವ್ರ ಪ್ರಸಾದ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಮಾಡಿದ್ದಾರೆ. ಇವಾಗ ಲೈನ್ ಅಲ್ಲಿ ಹೋಗ್ತಾ ಇದೀವಿ ಪ್ರಸಾದ ಇಸ್ಕೊ. ಗೈಸ್ ಇವಾಗ ಪ್ರಸಾದ ಹಾಕ್ಸ್ಕೊತಾ ಇದೀವಿ ನಾವು. ಬಿರಿಯಾನಿ ನೋಡಿ, ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಪ್ರಸಾದ. ಗೈಸ್ ದೇವ್ರ ಪ್ರಸಾದದಲ್ಲಿ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸ್ ಮಾಡವ್ರೆ. ನಾವು ಲಾಸ್ಟ್ ಟೈಮ್ ಮಲ್ಲನ್ಕೊಪ್ಪೆಲಿ ಪರಕ್ ಹೋಗಿದ್ವಲ್ಲ, ಅಲ್ಲಿ ಮಟನ್ ಹುರ್ಬಾಡ್ ತರ ಬೇಯಿಸಿರೋದನ್ನ ಸಪರೇಟ್ ಮಾಡಿ ಮಟನ್ ಸಾಂಬಾರು ಅನ್ನ ಕೊಟ್ಟಿದ್ರು. ಬ್ರೋ ಊಟ ಮಾಡಿದ್ರ? ಈಗ ಮಾಡ್ತಾ ಇದೀವಿ. ಏನಂದೆ ಇನ್ನೊಂದ್ಸಲ ಹೇಳು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ದೇವ್ರ ಪ್ರಸಾದ ಅಲ್ವಾ, ಸಾಕು. ಒಂದ್ ಇಡೀ ಕೊಟ್ರು ಸಾಕು ದೇವ್ರ ಪ್ರಸಾದ. ಒಬ್ರಿಗೆ ಸಾಲಲ್ಲ, ಬಟ್ ಆದ್ರೆ ದೇವ್ರ ಪ್ರಸಾದ ಅಲ್ವಾ, ಸ್ಯಾಟಿಸ್ಫೈ ಆಯ್ತು. ನೀವ್ ಮಾಡೋರ ಬ್ರಾ? ಸರಿ ಬ್ರೋ. ಏನ್ ಅನ್ಸಲ್ಲ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಗೋಬ್ರಂಗ್ ಸಾಲ ಒಳ್ಳೆ ಬಿರಿಯಾನಿ ಚಾಪ್ಸ್ ಸಖತ್ತಾಗಿ ಮಾಡವ್ರ. ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಟೇಸ್ಟ್ ಆಗೈತೆ, ಚಾಪ್ಸು ಸಖತ್ತಾಗೈತೆ ಟೇಸ್ಟು. ಕೈಸ್ ಪವನ್ ಮತ್ತೆ ಕೋಬ್ರಾ ಇನ್ನೊಂದ್ಸಲ ಹಾಕ್ಸ್ಕೊಂಡವ್ರೆ ನೋಡಿ. ವಿಡಿಯೋ ಮಾಡ್ತಾ ಇದೀನಿ ಅನ್ಬಿಟ್ಟು ವಾಪಸ್ ಹೊಟ್ಟೋಯ್ತವ್ರೆ. ಇದೆಲ್ಲ ಸುಳ್ಳು ಗೈಸ್. ಅವನೇ ಕಳಿಸ್ತಾವ ಇಸ್ಕೊಂಬ ಅಂತ ಕಳ್ಸ್ಬಿಟ್ಟು ವಿಡಿಯೋ ಮಾಡ್ತಾವನೆ ಗೈಸ್. ಇನ್ನೊಂದ್ಸಲ ಹಾಕ್ಸ್ಕೊಂಡ್ರೇನು? ಮೈಕ್ ನನ್ನ ಹತ್ರ ಒಂದೈತೆ ಬಿಡ, ಮೈಕಲ್ಲಿ ಹಾಕ್ಸ್ಕೋಬೇಕಾದ್ರು ಕೇಳಿಸ್ಕೊತದ. ತೋರಿಸ್ತೀನಿ ಸಿನಿಮಾ ವಿಡಿಯೋ ಮಾಡಿದೀನಿ, ನೀವೇನೇನ್ ಮಾತಾಡಿದ್ರಿ ಅಲ್ಲಿ ಎಲ್ಲ. ಬಸ್ಸಲ್ಲಿಗಿಂತ ಸೆಕೆಂಡ್ಸ್ ಅಲ್ಲಿ ಜಾಸ್ತಿ ಹಾಕವ್ರೆ. ಆ ಕಡೆ ಹೋಗಿದ ಮಚ್ಚ, ಆ ಕಡೆ ಜಾಸ್ತಿ. ಹೌದಾ? ನಾವು ತಿನ್ನ ಸುಮ್ನೆ ಒಬ್ರಂಗ್ ಸ್ಯಾಟಿಸ್ಫೈ ಆಗುತ್ತಾ ಗೈಸ್ ಒಂದ್ಸಲಿಗೆ? ಇಲ್ಲೇ ಇದೇ ಒಂದೇ ತಟ್ಟೆಲಿ ಎತ್ಕೊ ತಿಂತಾನ್ ಬಿಡು. ನಾನ್ ತಿಂತೀನಿ, ನಿನ್ ತಿನ್ನ ಒಂದು ನಮ್ಗೆ ನಾನು ಹೇಳ್ತೀನಲ್ಲ, ನಾನು ಕಳ್ಸಿದಪ್ಪ. 2 ಸಲ ತಿಂದ್ರೆ ತಪ್ಪ? 2 ಸಲ ತಿನ್ನೋಣ, ಹೊಟ್ಟೆ ತುಂಬಾ ತಿನ್ಬೇಕಷ್ಟೇ. ನಾನೇ ಕಳ್ಸಿದ್ದು. ಇದು ಮೋಸ, ಬರೀ ಮೋಸ. ಇದು ಒಬ್ರ ನಿನ್ಗೆ ಬೇಕು ಕಣ. ಅವ್ರ ಹುಡುಗ ಬಂದ್ಬಿಟ್ಟು ಯಾರನ್ನ ಕೇಳ್ದ 3 ಜನದಲ್ಲಿ ಸಾಕಾಯ್ತದ ಕೊಬ್ರಂಗೆ ಅಂತ. ಅವನೇ ತಾನೇ ಕಳಿಸ್ತೀನಿ. ಚೆನ್ನಾಗಿರೋ ನೀನ್ ಚೆನ್ನಾಗಿದ್ರೆ ನಾವು ದೇವ್ರ ಪ್ರಸಾದ ಎಷ್ಟು ಕೊಡ್ತಾರೆ ಅಷ್ಟೇ ಇಸ್ಕೋಬೇಕು. ಮತ್ತೆ 2 ಸಲ ಹಾಕೋದ್ರೆ ತಳ್ಳುದ್ರ ಅವ್ರು. ನೀನೇ ಹೇಳ್ದನು, ಹೇಳ್ದೆ ಕಣೋ. 3 ಸಲ ಹೋಗುವಂತೀನಿ. ಹೋಯ್ದ್ಯಾ? ಹೋಗ್ತೀನಿ. ನೀನ್ ತಿಂತೀನಿ ಅಂದ್ರೆ ಹೋಗ್ತೀನಿ. ನೀನ್ ತಿಂತೀಯ? ಅವನ ಹೆಸರು ಹೇಳ್ಬಿಟ್ಟು ಸುಳ್ಳ ಇದ್ ಮಾಡ್ತಾನೆ. ಆಯ್ತಲ್ಲ ಮಚ್ಚ, ಸಾಕಾಗೈತೆ. 3ನೇ ರೌಂಡ್ ಹೋಯ್ತೀರಾ? ನಿನ್ 3ನೇ ರೌಂಡ್ ಬೇಕಾ? 3ಕ್ಕೆ ಮುತ್ತಾಯ ಮಾಡ್ಬಿಡೋಣ. ಹಂಗಾರ ಹೋಗಿ ನೀನೆ. ನಾವಿಬ್ರು ನಮ್ದು 2 ಸಲ ಬೇಕಿದ್ರೆ ಹೋಯ್ತೀನಿ, ತಿನ್ಬೇಕು ನೀನು. ಆಯ್ತು ತಿನ್ನಕ್ಕಾಗಲ್ಲ. ಆಯ್ತು. ಅವ್ನು ಹಾಕಿಸ್ಕೊಂಬಂದ್ರೆ ಪಕ್ಕ ತಿಂತೀವಿ. ನೀನೇ ತಿನ್ಬೇಕು. ನಾನು ಬರೀ ಚಿಕನ್. ನೀವು ಇಸ್ಕೊಂಬಂದ್ಬಿಟ್ಟು ನಾನು ಒಬ್ಬ ತಿಂದ. ನಾವ್ ಇಸ್ಕೊಬರಲ್ಲ, ನಾನು ಒಬ್ಬ ಇಸ್ಕೊಬರ್ತೀನಿ, ನೀನ್ ತಿಂತ. ಇಬ್ರು ಶೇರು, ನಮ್ 3 ಜನ ಶೇರು. ನಾನ್ ಮನುಷ್ಯಂಗೆ ಇಷ್ಟ. 3 ಜನ ಶೇರ್ಕೊ. ಗ್ಯಾಸ್ ಸತೀಶ್ ಅಂತೆ ಮಾಡೇ ತರ್ಸಿಲ್ಲ. ಇಲ್ಲಿ ನೋಡಿ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಮಾಡ್ತಾವ್ರೆ. ರೆಡಿ ಆಗೈತೆ ಮಟನ್ ಬಿರಿಯಾನಿ. ಒಂದ್ ದಬ್ರೆ ಫುಲ್ ರೆಡಿ ಆಗಿರೋದು. ಇದು ದಮ್ ಕಟ್ಟಿರೋದು ಕೊಬ್ರಾ. ದಮ್ ಕಟ್ಟೋದಂದ್ರೆ ಗೊತ್ತಾ? ಬಿರಿಯಾನಿ. ಮತ್ತೆ ಈ ಕಡೆ ಸೈಡು ಬಿರಿಯಾನಿ ರೆಡಿ ಮಾಡ್ತಾವ್ರೆ. ಮಟನ್ ಹಾಕೊಂಡ್ಕರ. ಇದು ಚಿಕನ್ ಚಾಪ್ಸ್ ಅನ್ಸುತ್ತೆ. ಚಿಕನ್ ಚಾಪ್ಸ್ ರೆಡಿ ಮಾಡ್ತಾವ್ರೆ ಇಲ್ಲಿ.
ದಬ್ರಲ್ಲಿ ಹಾಕ್ತಾರ ನೋಡಿ ಚಿಕನ್. ಇಲ್ಲೂ ಐತೆ ನೋಡಿ 2 ದಬ್ರ ಚಿಕನ್ ಚಾಪ್ಸ್ಗೆ ರೆಡಿ ಮಾಡಿರೋದು ಇದು. ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಆ ಕಡೆ ಸೈಡ್ ಚಿಕನ್ ರೆಡಿ ಮಾಡಿದವ್ರೆ. ಈ ಚಿಕನ್ ಚಾಪ್ಸ್ ರೆಡಿ ಆಗಿರೋದು ಕೋಸಿಗೆ ಹಾಕ್ಬಿಟ್ಟು ಕೊಡ್ತಾ ಇರೋದು ಇದು ಚಿಕನ್ ಚಾಪ್ಸ್. ಅಲ್ಲಿ ಜನಕ್ಕೆ ಪ್ರಸಾದ ಕೊಡ್ತಿರೋದು. ನಾವ್ ಇವಾಗ ಊಟ ಮಾಡ್ಕೊಂಡು ಹೋಯ್ತಾ ಇದೀವಿ. ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ಅಲ್ಲಿ ಗಂಟ. ಇನ್ನೇನು ಫುಲ್ ಎಲ್ಲ ಕಾರ್ಗಳು ಸಿಗಾಕೋಗ್ಬಿಟ್ಟು ಹೋಗೋಗಪ್ಪ ಅಲ್ಲಿ ನೋಡಿ ಗೈಸ್ ಎಷ್ಟು ಆಗೈತೆ ಟ್ರಾಫಿಕ್. ಗೈಸ್ ಟ್ರಾಫಿಕ್ ಜಾಮ್ ಏನ್ ಕಾಯ್ತಾರ ಅಂದ್ರೆ ಬೈಕ್ ಅವ್ರು ಮಧ್ಯಾಹ್ನ ಹೋಗ್ತಾರೆ, ಕರೆಕ್ಟ್ ಆಗಿ ಹೋಗಿದಾರೆ ಏನಾಯ್ತು ಅಲ್ಲಿ ಗಂಟನೂ ಜಾಗ ರಶ್ ಆಗ್ಬಿಡೈತಿ. ಎಲ್ಲ ಜಾತ್ರೆಗೆ ಹೋಯ್ತವ್ರ. ಇಲ್ಲಿ ನೋಡಿ ಇವಾಗ ಇವ್ರು ಹೋಗಿ ಅವ್ರಿಗೆ ಅಡ್ಡ ಹಾಕ್ತಾರೆ, ಅವ್ರ ಹಿಂಗ್ ಬರ್ತಾರೆ ಆ ಕಡೆಯಿಂದ. ಎಲ್ಲ ಕೋಬ್ರ ಅಂತಾರನೆ. ಒಬ್ಬರ ಸೆಲ್ಫಿ ವಿಡಿಯೋ ಮಾಡಾಕಿ ನೋಡಿ ಎಲ್ಲ ಹೆಂಗ್ ಬದವ್ರೆ, ಎಷ್ಟು ಜನ ಅವ್ರೆ ಅಂತ. ಚನ್ನಪಟ್ಟಣದಲ್ಲಿರೋ ಎಲ್ಲ ಪೀಪಲ್ಸ್ ಇಲ್ಲಿಗೆ ಬರ್ತಿದ್ದಾರೆ ಜಾತ್ರೆಗೆ. ಹೊಸಿ ಕಾರು ಬೈಕ್ಗಳಿಲ್ಲ, ಆಟೋಗಳು. ಗೈಸ್ ನಾವ್ ಅಲ್ಲಿಂದ ಬಿಸ್ಲಲ್ಲಿ ಬಂದ್ವಲ್ಲ, ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನಾವ್ ಇವಾಗ ಜ್ಯೂಸ್ ಕುಡಿಯಕ್ ಜ್ಯೂಸ್ ಅಂಗಡಿಗೆ ಬಂದಿದೀವಿ. ಏನಾದ್ರು ಜ್ಯೂಸ್ ಹೇಳೋಣ ಬನ್ನಿ. ಬಿಸ್ಲಲ್ಲಿ ಏನ್ ಬರ್ತಿಲ್ಲ, ಕಾರಲ್ಲಿ ಬಂದು ಆದ್ರೂ ಬಿಸ್ಲು ಜಾಸ್ತಿ ಆಯ್ತಲ್ಲ ಹೊರಗಡೆ ಒಬ್ರು. ಇನ್ನೇನ್ ಮತ್ತೆ ಅಲ್ಲಿಂದ ಇಲ್ಲಿಗೆ ಇಲ್ವಾ ಕಾರಲ್ಲಿ? ಬಿಸ್ಲಿತ್ತು ಅಂತಿದ್ದೆ. ಇರುತ್ತಮ್ಮ ವಿಡಿಯೋ ನೋಡ್ತಿರ್ತೀರಾ? ಚೆನ್ನಾಗಿರುತ್ತಾ? ಇವನ್ ನೋಡಿದಿರ ಇವನ್ನ? ನೋಡಿಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸರಿ ಅಮ್ಮ ಆಯ್ತು. ಜ್ಯೂಸ್ ಹೇಳಿದೀವಿ ಗೈಸ್, ಬರುತ್ತಿದ್ವಿ. ಅವನ್ ಯಾಕೆ ಹೇಳ್ಕೊಬ್ರ ಪೈನಾಪಲ್ ತಗೊಂಡಿರೋದು? ಅವ್ನ್ ತಲೆ ನೋಡ್ ಸೇಮ್ ಪೈನಾಪಲ್ ತರನೇ. ತಿರ್ಗಾ ಹಾ ಮುಳ್ಳು ಇದು ಹಣ್ಣು ಫ್ರೂಟ್, ಈಗ ಬಟರ್ ಫ್ರೂಟ್. ಎಲ್ಲಿ ಬಟರ್ ಆಯ್ತು ತೋರ್ಸಪ್ಪ ಒಂಚೂರ. ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಒಬ್ರ ಬಟರ್ ಫ್ರೂಟ್ ಹೇಳವನೆ, ಅವನ್ ಸ್ವಲ್ಪ ಬಟರ್ ಫ್ರೂಟ್ ತರ ಇದ್ದಾನೆ. ನಾನು ವಾಟರ್ ಮಿಲನ್. ಇನ್ನು ವಾಟರ್ ಮಿಲನ್ ಗ್ರೀನು, ಒಳಗಡೆ ಫುಲ್ಲು ಸ್ವೀಟ್ ಆಗಿ ಕೆಂಪುಗೆ. ಚೆನ್ನಾಗಿ ಹೇಳದ್ನ? ಚೆನ್ನಾಗಿ ಹೇಳ್ದ. ಎಲ್ಲ ಬಟರ್ ಫ್ರೂಟ್. ಪೈನಾಪಲ್ ವಾಟರ್ ಮೆಲನ್ ಬೇಜಾರಿದೆ, ಬಟರ್ ಫ್ರೂಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಬಟರ್ ಫ್ರೂಟ್. ಪರವಾಗಿಲ್ಲ ಬಿಡ, ಬೇಡ ಆಯ್ತು. ನೀವಿಬ್ರು ಚೆನ್ನಾಗಿದ್ರೆ ಸಾಕು ನಂಗೆ. ಹೌದಾ? ಎಲ್ಲ ನಿಂದ ಬಟರ್ ಜ್ಯೂಸ್, ಬಟರ್ ಫ್ರೂಟ್ ಬಟರ್ ಫ್ರೂಟ್ ಬರೋದೆ. ಹೆಲ್ಪ್ ಮಾಡಿ, ಹೋಗು ಕಟ್ ಮಾಡ್ಕೊಡು. ಒಂದು ವಾಟರ್ ಮಿಲನ್ ಅಂತೂ ಕುಡಿತಾ ಇದೀನಿ. ಪವನ್ ನೋಡು ಪೈನಾಪಲ್ ಬ್ಲಿಸ್ಸಲ್ಲಿ ಹೆಂಗ್ ಕೂತವನೆ. ನೆಳಗ್ ಬರೋ ಬಟರ್ ಫ್ರೂಟ್ ನ ಇದು ಹಣ್ಣ ಒಳಗಿಂದ ತೆಗೆದು ಹಾಕಿದ್ರು. ಬಟರ್ ಫ್ರೂಟ್ ಯಾಕೆ ಹೇಳಿದ್ರೆ ಗೊಬ್ರ ಹಾ ನಿಮಗೆ ಸಿಪ್ಪೆಯಿಂದ ತೆಗೆದು ಆಚೆ ತೆಗೆದ್ರು. ಹಂಗೆ ಒಬ್ರು ನಾವ್ ಹಂಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ, ಆಚೆ ತೆಗಿತಿದೀವಿ ನಲ್ಲಿರೋ ಟ್ಯಾಲೆಂಟ್ ನ. ಇಂಥ ಡವ್ಗಳಿಗೇನ್ ಕಮ್ಮಿ ಇಲ್ಲ. ಬೈಕ್ ಕೊಟ್ಬಿಟ್ಟು ಹೋಗ್ಬೇಕು. ನಿಜ ತಾನೇ ಗೊಬ್ರ ನಾವ್ ಹೇಳಿದ್ದು ಇಲ್ವಾ? ಟ್ಯಾಲೆಂಟ್ ಇಲ್ವಾ ನಿನ್ನಲ್ಲಿ? ಬಲ್ಕಿಂಗ್ ಟ್ಯಾಲೆಂಟ್ ಎಷ್ಟು ವಿಡಿಯೋಸ್ ಅಂತ ಆಚೆ ತೆಗಿತಾವ್ರೆ. 2 ಚಾನೆಲ್ ಅಲ್ಲ ಅದುವೆ. ನೀನೇನು ಇದ್ ಮಾಡ್ಬೇಡ ಅಂತ ಹೇಳಿದ್ರ? ಇವನ್ ತಿನ್ನೋದೇ ಇಲ್ಲ. ಇವನು ಪಾಪ ಉಪವಾಸ ಇರ್ತಾನ ದಿನ. ಅವ್ನ್ ಪಕ್ಕ ನಿಂತ್ಕೊ. ಅಲ್ಲ ಬಾ ನನ್ ಮುಂದಕ್ಕೆ ಬಾ. ಪಕ್ಕ ಮುಂದಕ್ಕೆ ಇದೆ ಇಲ್ಲ ನೋಡಪ್ಪ. ಹಾಕಿದ್ರೆ ನೀನ್ ಐತಿಯಾ? ಅವ ಇದನ್ ಬಗ್ಗೆ ಮಗು ಬಗ್ಗೆ ಆಯ್ತು ನೋಡಪ್ಪ. ಮಗು ನಿಂತ್ಕೊ. ಅವ್ನ್ ಮುಂದೆ, ನೀನ್ ಮುಂದೆ, ಅವ್ನ್ ಮುಂದೆ ಬಂದು ನಿಂತ್ಕೊಳಕ್ ಒಬ್ರು. ಹೆಂಗ್ ಮುಂದೆ ಬರ. ಕಾಣಿಸ್ತಾವನಲ್ಲ ಪವನ್. ಪಕ್ಕ ಆಯ್ತು. ನೋಡಲ್ಲಿ ಸೈಡ್ ಹೋಯ್ತು. ನೀನು ಅವ್ನ್ ಮುಂದೆ ನಿಂತ್ಕೊಂಡ್ರು ಪವನ್ ಕಾಣ್ತಾನೆ. ನಾನ್ ಕಾಣಿಸಲ್ಲ. ಆ ಕಡೆ ಈ ಕಡೆ ಸೋಲ್ಜರ್. ಉದ್ದ ಇದೀನಿ ಅಲ್ಲ ದಪ್ಪ ಇದೆಯಾ ನೀನು? ಅಗ್ಲ ಇದೆಯಾ ಅಂತ. ಅಗ್ಳ ದಪ್ಪ ಉದ್ದ ತೊಡೆ ಎಲ್ಲ ದಪ್ಪ ದಪ್ಪಕ್ಕೆ ಒಂಥರ ಇದ್ರ ತರ ಯಾವಾಗ ನೋಡಕ್ ಬಂದಿದ್ದೆ ನೀನು? ಇಲ್ಲ ಕಾಣ್ತಾ ಪ್ಯಾಂಟ್ ಹಾಕಿದೀನಿ ನಾನು. ಪವನ್ ಇವತ್ತು ಚಡ್ಡಿ ಬದಲು ಪ್ಯಾಂಟ್ ಹಾಕೊಂಡ್ ಬಂದ್ಬಿಡವನೆ. ರೀಲ್ಸ್ ಕಳ್ಸಿದಲ್ಲಪ್ಪ ಯಾವ್ದು? ತೋರ್ಸೋದ್ ರೀಲು ತೆಗಿಯೋ. ನಾವು ಒಂದ್ ರೀಲ್ ಕಳ್ಸಿದೆ ಕಣ, ಪವನ್ ಯಾವಾಗ್ಲೂ ಚಡ್ಡಿ ಹಾಕೋಬತ್ತಾನೆ ಅಂತ. ಇವಾಗ ರೀಸೆಂಟ್ ಆಗಿ ಕಳ್ಸಿದ್ದೆ ಕಣ್ ತೆಗಿಯ. ಯಾವಾಗ್ಲೂ ಚಡ್ಡಿ ಹಾಕೋಬತ್ತಾನೆ ಅಂತ ಈ ರೀಲ್ ಕಳ್ಸಿದ್ದೆ. ಅದಕ್ಕೆ ನನ್ನ ಹಾಕೋದಿಲ್ಲ. ಯಾವ್ಯಾವ ವಿಡಿಯೋ ನೋಡಿದ್ಯಾ ನೀನು? ನಾಚ್ಕೊಬೇಡ ಹೇಳ. ಎಲ್ಲ ನೋಡ್ತೀಯಾ? ರೀಸೆಂಟ್ ಆಗಿ ಯಾವ್ದು ಮತ್ತೆ ಹೇಳು.
ಸಡನ್ ಆಗಿ ಕೇಳಿದ್ರೆ ಹಾ ಮೆಗಾನಸ್ ಫುಡ್ ಚೆನ್ನಾಗಿ ತಿಂದವನಲ್ವಾ ಅವನು? ಯಾರು ಚೆನ್ನಾಗಿ ತಿನ್ನೋರು ಯಾರು? ನಾನಾ ಇವನ? ಕೋಬ್ರಾ ಯಾರು? ಇದು ಅವನ ಹೆಸರು ವಿರಾಟ್ ಗೌಡ. ಅಲ್ಲ ಇದು ವೆಂಕಟೇಶ್. ಯಾರವನು? ವೆಂಕಟೇಶ್ ಅಂತ ಇವನ ಹೆಸರು. ಕೋಬ್ರಾ ಅಲ್ಲ. ಕೋಬ್ರಂಗೆ ಬಾಯ್ ಹೇಳಿ. ಹುಷಾರು ಕೋಬ್ರಾ. ಬಾಯ್ ಬಾಯ್. ಸೈಡ್ ಬಾ, ಕಾರ್ ತಿರ್ಸ್ಕೊಳ್ಳಿ. ಹಾ ಬೈಕ್ ಬೇಡವಾ? ಮೈಕ್ ಕೊಡು. ಬೈಕ್ ನೋಡ್ಕೊಡಿದ್ದಾನೆ. ಏನೋ ಮಾಡಿದೆ? ಏನೋ ಮಾಡ್ದೆ ನೀನು. ಹೇಳು ಬೈಕ್ ಹಾಕೊಳ್ಳು. ಬಾಯ್. ಕಬ್ನಾಲ್ ನೋಡಿ ಜನ ಹೆಂಗೆ ಮುತ್ಕೆ ಹಾಕ್ಬಿಟ್ಟಿದ್ದಾರೆ ಇಷ್ಟೊಂದು ಜನ. ನಾವ್ ಇಲ್ಲೇ ಮಾಡಿದ್ದು ಕಬ್ನಾಲ್ ಕುಡಿಯೋ ಚಾಲೆಂಜ್ ವಿಡಿಯೋನ. ನೀನು ಗೊಬ್ಬರ ಇಲ್ಲ. ನಾನು ಕೋಬ್ರಾ ಮತ್ತೆ ಗೌತಮ್ ನಾನೇ ವಿನ್ ಆಗಿದ್ದು. ಎಷ್ಟು ಕುಡ್ದಿದೆ? 8-9 ಕುಡ್ದಿದೆ ಕಣಲು. ಇಲ್ಲ ಇನ್ನೂ ಜಾಸ್ತಿ ಕುಡ್ದಿದ್ದೆ. ಏನ್ ಹಾಕ್ಲಿಲ್ವಾ? ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟಿದೆ. ಏನಾಗ್ಲಿಲ್ಲ, ಒಂದ್ ಸ್ವಲ್ಪ ತಿಡ್ಕೊಬಿಟ್ಟಿತ್ತು ಹೊಟ್ಟೆ. ಭಾರ ಆಗ್ಬಿಟ್ಟಿತ್ತು ಹೊಟ್ಟೆ. ಇಷ್ಟು ಅಪ್ಪ ಊದ್ಕೊಬಿಟ್ಟಿತ್ತು. ಗೈಸ್ ನಮ್ ಪವನ್ಗೆ ಇವತ್ತು ನಮ್ ಕಾರಲ್ಲಿರೋ 3 ಮೋಡ್ದು ಎಕ್ಸ್ಪೀರಿಯನ್ಸ್ ನ ತೋರ್ಸೋಣ. ಇವಾಗ ಫಸ್ಟ್ ನಾರ್ಮಲ್ ಆಗಿ ಇವಾಗ ಜಿಪ್ ಮೋಡಲ್ ಐತೆ. ಹೆಂಗೈತೆ ಪವನ್ ಫೀಲು? ನಾರ್ಮಲ್ ಚೆನ್ನಾಗ್ ಅಂದ್ರೆ ನಾರ್ಮಲ್ ಆಗೋಯ್ತು ಈಗ. ಇವಾಗ ನೋಡಿರಲ್ಲ ಆತರ. ಇವಾಗ ಜ್ಯಾಪ್ ಕಾದೇಡ್ಗೆ ಮುಂದೆಗಡೆ ಇದು ಫ್ರೇಮೇ ಚೇಂಜ್ ಆಗ್ಬಿಡುತ್ತೆ ನೋಡಿ. ಇವಾಗ ಜ್ಯಾಪಲ್ ಐತೆ. ಜ್ಯಾಪಲ್ ಓಡಿಸು. ಪವರ್ ಜಾಸ್ತಿ ಅನ್ಸ್ತಾ ಇದೆ ಅದಕ್ಕಿಂತ. ಜಿಪ್ ಮೋಡ್ಗಿನ ಪವರ್ ಜಾಸ್ತಿ ಅಂತ ಫೀಲ್ ಆಯ್ತು. ಬ್ರೇಕಿಂಗ್ ಎಲ್ಲ ನೋಡು, ಅದ್ರ ಬ್ರೇಕಿಂಗು ಚೇಂಜ್ ಆಗುತ್ತೆ. ಫಾಸ್ಟ್ ಬ್ರೇಕಿಂಗ್ ಆಗುತ್ತೆ ಅದಕ್ಕಿಂತ. ಬೈಟ್ ಜಾಸ್ತಿ ಆಯ್ತು, ಬ್ರೇಕ್ ಬೈಟ್. ಇದು ಗೈಸ್ ಜಿಪ್ ಅಂತಂದ್ರೆ ಫುಲ್ ಎಕಾನಮಿ, ನಮ್ಗೆ ಮೈಲೇಜ್ ಜಾಸ್ತಿ ಬರುತ್ತೆ. ಜ್ಯಾಪ್ ಅಂದ್ರೆ ನಾರ್ಮಲ್ ಅಂದ್ರೆ ಒಂದ್ ಸ್ವಲ್ಪ ಅಂದ್ರೆ ಜಿಪ್ ಗಿನ್ನ ಒಂದ್ ಸ್ವಲ್ಪ ಜಿಪ್ಗಿಂತ ಪವರ್ ಜಾಸ್ತಿ ಮತ್ತೆ ಮೈಲೇಜ್ ಒಂಚೂರು ಕಮ್ಮಿ ಆಗುತ್ತೆ. ಝೂಮ್ ಅಂತ ಅಂದ್ರೆ ಫುಲ್ ಸ್ಪೀಡ್, ಫುಲ್ ಝೂಮ್ದು ಇನ್ನೊಂಚೂರು ಮುಂದೆ ಹಾಕೋಣ. ಇದು ಕಸ್ಟಮ್ ಅಂತ ಬರುತ್ತೆ. ಕಸ್ಟಮ್ ಅಲ್ಲಿ ಏನಂತ ಅಂದ್ರೆ ನಮಗೆ ಹೆಂಗ್ ಬೇಕಂಗ್ ಕಾನ್ಫಿಗರ್, ನಮ್ಗೆ ಯಾವ ತರ ಬೇಕು ಆ ತರ. ಇವಾಗ ಬ್ರೇಕ್ಸ್ ನ ನಾವು ಝೂಮ್ಗೆ ಹಾಕ್ಬೋದು, ಇಲ್ಲಿ ಎಳಿಬೇಕು. ಬ್ರೇಕ್ ನ ನಾವು ಝೂಮ್ಗೆ ಹಾಕ್ಬೋದು. ಸ್ಟೇರಿಂಗ್ ನ ಜ್ಯಾಪ್ ಅಲ್ಲಿ ಇಡ್ಬೋದು. ಇಲ್ಲಿ ನೋಡಿ, ಇವಾಗ ಸ್ಟೇರಿಂಗ್ ನ ಝೂಮ್ಗೆ ಹಾಕ್ಬೋದು. ಆತರ ಸ್ಟೇರಿಂಗ್ಗೆ ಝೂಮ್ ಇಲ್ಲ ಅಂದ್ರೆ ಜ್ಯಾಪ್ ಹಾಕ್ಬೋದು, ಇಲ್ಲ ಬ್ರೇಕ್ಗೆ ಝೂಮ್ ಹಾಕ್ಬೋದು. ಆತರ ಒಂದೊಂದನ್ನ ಒಂದೊಂದು ತರ ಇಡ್ಬೋದು. ಇಂಜಿನ್ ಪವರ್ ಇವಾಗ ಜ್ಯಾಪ್ ಅಲ್ಲಿ ಐತೆ, ಅದನ್ನ ಬೇಕಾದ್ರೆ ನಾವು ಇಂಜಿನ್ ಪವರ್ ನ ಝೂಮು ಅಂದ್ರೆ ಇಂಜಿನ್ ಪವರ್ ಜಾಸ್ತಿ ಜನರೇಟ್ ಮಾಡುತ್ತೆ. ಅವಾಗ ಬ್ರೇಕು ನಾರ್ಮಲ್ ಆಗಿ ಝೂಮ್ ಅಲ್ಲಿ ಇರುತ್ತೆ, ಬ್ರೇಕು ಜ್ಯಾಪ್ ಅಲ್ಲಿ ಇರುತ್ತೆ, ಸ್ಟೇರಿಂಗು ಝೂಮ್ ಅಲ್ಲಿ ಇರುತ್ತೆ. ಅಂದ್ರೆ ಜಿಪ್ ಜ್ಯಾಪ್ ಝೂಮ್ ನ ಹೆಂಗ್ ಬೇಕಾದ್ರೂ ಮಾಡಿಫೈ ಮಾಡ್ಕೋಬಹುದು ನಾವು. ಇದ್ರ ಯಾವ್ದು ಬೇಕೋ ಅದನ್ನ ಕಸ್ಟಮ್ ಮಾಡ್ಕೋಬಹುದು. ಇದು ಕಸ್ಟಮ್ ಅಂದ್ರೆ. ಇವಾಗ ನೆಕ್ಸ್ಟ್ ಇರೋದು ಝೂಮ್ ಅಲ್ಲಿ ಗೈಸ್ ನಾನು ಓಡಿಸಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮ್ ಕಾರಲ್ಲಿ ಝೂಮ್ ಅಲ್ಲಿ ಒಳ್ಳೆ ಪವರ್ ಐತೆ. XUV ನಾವು ಕಾರ್ ಓಡಿಸೋ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ XUV 700 ಅಲ್ಲಿ ಝೂಮ್ ಅಲ್ಲಿ ಓಡಿಸ್ಬೇಕು ಕಾರ್ನ. ಹೆವಿ ಪವರ್, ಬ್ರೇಕಿಂಗ್ ಸ್ಪೀಡು ಎಲ್ಲ ಸಕ್ಕತ್ತಾಗಿರುತ್ತೆ. ಇಂಜಿನ್ ಪವರ್ ಜನರೇಟ್ ಆಗೋದು ಮಜಾ ಇರುತ್ತೆ ಓಡ್ಸಕ್ಕೆ. ಸಕ್ಕತ್ತಾಗಿ ಇಳಿತೈತೆ. ಝೂಮ್ ಅಲ್ಲಿ ಹೆಂಗ್ ಇಳಿಬೇಡ. ಜ್ಯಾಪ್ ಅಷ್ಟೇನೆ, ಜ್ಯಾಪ್ ಹೆವಿ ಪವರ್ ಇರುತ್ತೆ ಜಿಪ್ ಗಿಂತ. ಇವಾಗ ಝೂಮ್ ಅಲ್ಲಿ ಹಾಕಿದೀವಿ, ಝೂಮ್ ಮೋಡ್ಗೆ ಹಾಕಿದೀನಿ. ಫುಲ್ಲು ಮುಂದೆಗಡೆ ಸ್ಕ್ರೀನೇ ಚೇಂಜ್ ಆಗೋಯ್ತು ನೋಡಿ. 100 ಮೇಲೆ ಹೋಗ್ಬಿಡ. ಝೂಮ್ ಅಲ್ಲಿ ನೋಡಿ ಮುಂದೆಗಡೆ ಸ್ಕ್ರೀನೇ ಚೇಂಜ್ ಆಗೋಗ್ಬಿಡುತ್ತೆ. ಪವರ್ ಅಷ್ಟೇ. ಹೆಂಗೈತೆ ಫೀಲ್ ಹಿಡಿತೈತೆ ಗಾಡಿ. ಅಂದ್ರೆ ಆಕ್ಸಿಲರೇಟರ್ ನ ಬರೀ ಈಗ ಬೇರೆ ಕಾರಲ್ಲಿ ಸ್ಪೋರ್ಟ್ ಮೋಡ್ ಇವಾಗ ಬರುತ್ತಲ್ಲ ಆ ತರ ಫೀಲ್ ಆಯ್ತೈತೆ. ಬರೀ ಆಕ್ಸಿಲರೇಟರ್ ಎಲ್ಲ ನಿಂಗೆ ಗೊತ್ತಾಗ್ಬಿಡ್ತೈತೆ. ನೀನು ಅದೇ ನೀನ್ ಆಕ್ಸಿಲರೇಟರ್ ಫುಲ್ ತುಳಿಬೇಕೇ ಇಲ್ಲ, ಸುಮ್ನೆ ಒಂದ್ ಬೆಳ್ಳಿಟ್ರೆ ಸಾಕು, ಆ ಪವರ್ ಮಾಡಿದ್ರೆ ಸಾಕು. ಒಳ್ಳೆ ಸ್ಪೋರ್ಟ್ಸ್ ಮೋಡ್ ತರ ಫುಲ್. ನನಗೆ ಹೆವಿ ಇಷ್ಟ ಆಗದ್ ನನ್ ಕಾರಲ್ಲಿ ಝೂಮ್ ಮೋಡು. ಯಾವಾಗಾದ್ರೂ ಕಾರ್ ಓಡಿಸಿದಾಗ ಒಂದ್ ಸ್ವಲ್ಪ ಬೋರ್ ಆಗ್ತೈತೆ ಅನ್ಸಿದ್ರೆ ಝೂಮ್ ಮೋಡ್ಗೆ ಹಾಕಬಿಡ್ತೀನಿ. ಅವಾಗ ಮಜಾ ಬಂದ್ಬಿಡುತ್ತೆ. ಯಾವಾಗ ಯಾರೇ ಓಡಿಸ್ಬೇಕಾದ್ರೂ ಸೀಟ್ ಬೆಲ್ಟ್ ಹಾಕೊಳ್ಳಿ ಫಸ್ಟ್. ಆಮೇಲೆ ಓಪನ್ ರೋಡ್ ಇದ್ದಾಗ ಆಮೇಲೆ ಸ್ಪೀಡ್ ಲಿಮಿಟ್ ಮೀರ್ ಓಡಿಸ್ಬೇಡಿ. ಇನ್ನೊಂದೇನಂದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲದೆ ಓಡಿಸ್ಬೇಡಿ ಎಷ್ಟೊಂದು ಫಾಸ್ಟ್ ಆಗಿ ಅಷ್ಟೇ. ಮತ್ತೆ ಬೇರೆಯವ್ರು ತೋರ್ಸಕ್ಕೋಸ್ಕರ ಸ್ನ್ಯಾಪ್ ಮಾಡಕ್ಕೆ ಅದಕ್ಕೆಲ್ಲ ಸ್ಪೀಡ್ ಇವಾಗ ಝೂಮ್ ಹಾಕಿದ್ರು ನಾವು 100 ಕ್ರಾಸ್ ಮಾಡಿಲ್ಲ ಆಕ್ಚುಲಿ. ಯಾಕಂದ್ರೆ ಹೋಯ್ತಿರೋದು ಹೋಗ್ತಿರೋ ರೋಡ್ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಪವರ್ ನಮ್ಗೆ ಫೀಲ್ ಆಗುತ್ತೆ ಗೈಸ್. ಓಡ್ಸೋರ್ಗೆ ಡ್ರೈವರ್ ಕರೆಕ್ಟ್ ಆಗಿ ಫೀಲ್ ಆಗುತ್ತೆ. ಅದ್ ಗೊತ್ತಾಗತ್ತೆ. ಅದ್ ಕಾರೇ ನಿಮ್ಗೆ ಮುಂದಕ್ಕೆ ಪುಷ್ ಮಾಡ ಅಂತ ಇದ್ ಮಾಡ್ತಾ ಇರ್ತೈತಿ ನಿಮ್ಗೆ. ಅಗ್ರೆಸಿವ್ ತರ. ಅದಕ್ಕೆ ಜಾಸ್ತಿ ಝೂಮ್ ಅಲ್ಲಿ ಯಾವಾಗ್ಲೂ ಝೂಮ್ ಅಲ್ಲಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಯಾವಾಗ್ಲೂ ಝೂಮ್ ಅಲ್ಲಿ ಜ್ಯಾಪ್ ಅಲ್ಲೆಲ್ಲ ಓಡಿಸಬಾರ್ದು. ಜ್ಯಾಪ್ ಅಲ್ಲಿ ಬೇಕಾದ್ರೆ ಓಡಿಸ್ಕೊಳ್ಳಿ, ಝೂಮ್ ಅಲ್ಲಿ ಓಡಿಸಬಾರ್ದು. ಮೈಲೇಜ್ ಡ್ರಾಪ್. ಝೂಮ್ ಅಲ್ಲಿ ಓಡಿಸಿದ್ರೆ ಮೇನ್ ಆಗಿ ಮೈಲೇಜ್ ಡ್ರಾಪ್ ಆಗುತ್ತೆ. ಮತ್ತೆ ಜಾಸ್ತಿ ಸ್ಪೀಡ್ ಹೋಗ್ಬಿಡುತ್ತೆ, ನಮ್ಗೆ ಗೊತ್ತಾಗಲ್ಲ. ಜಾಸ್ತಿ ಗಾಡಿ ಎಕ್ಸಿಲರೇಟರ್ ಒಂದ್ ಸ್ವಲ್ಪ ಕೊಟ್ರು 100 ಕ್ರಾಸ್ ಮಾಡ್ಬಿಡುತ್ತೆ. ಅದಕ್ಕೆ
ನಾನು ಆಲ್ಮೋಸ್ಟ್ ಯಾವಾಗ್ಲೂ ಜಿಪ್ಪಲ್ಲೇ ಓಡಿಸೋದು ಕಾರ್ನ. ಪವನ್ಗೆ Zip ತೋರ್ಸಕ್ಕೋಸ್ಕರ ಝೂಮ್ ಹಾಕಿದ್ದು. ನಾನು ಇಷ್ಟ ದಿನ ಓಡಿಸಿರೋದು ಜಿಪ್ ಸ್ಯಾಪ್ ಎರಡರಲ್ಲೇ ಓಡಿಸಿದ್ದೀನಿ, ಝೂಮ್ ಓಡಿಸಿರ್ಲಿಲ್ಲ ನಾನು. ಹೆಂಗೈತೆ ಪವನ್ ಝೂಮ್? ಸಕ್ಕದಾಯ್ತು, ಝೂಮ್ ಸಕ್ಕದಾಗೈತೆ, ಇಷ್ಟ ಆಯ್ತು ನನಗೆ. ಪವನ್ ಮನೆ ಹತ್ರ ಬಂದ್ವಿ. ಪವನ್ಗೆ ಇವಾಗ ಬಾಯ್ ಹೇಳ್ಬಿಟ್ಟು ಓಡೋಣ. ಪವನ್ ಟ್ರ್ಯಾಕ್ಟರ್ ಅಲ್ಲೇ ಆಯ್ತು ನೋಡಿ. ಅದು ನಮ್ ಕಡೆ car ಬುಲೆಟ್ ಅಂತಾರ ಅದ್ನ. ಹಾ? ಬುಲೆಟ್ ಅಂತಾರ ಅದ್ನ. ನಮ್ ಕಡೆ ಟ್ರ್ಯಾಕ್ಟರ್ ಅಂತಾರೆ. Bye, bye. ಬಾಯ್ ಬಾಯ್ ಗೈಸ್. ಇವಾಗ ವಾಪಸ್ಸು ಮನೆಗೆ ಬಂದ್ಬಿಟ್ಟು ಕಾರ್ನ ನಿಲ್ಸ್ದೆ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್ ಎಲ್ರಿಗೂ.